ತೀರ್ಥಹಳ್ಳಿ ಪೀಠದಲ್ಲಿ ಪೀಠಕ್ಕೋಸ್ಕರ ಫೈಟ್ ನಡೀತಿದೆ ಅಂತೀರಾ? ಪೀಠಕ್ಕೋಸ್ಕರ ಫೈಟ್ ಅಲ್ಲ, ನನ್ನ ಅಧಿಕಾರ, ನನ್ನ ಹಕ್ಕು ನನಗೆ ಬೇಕು. ಫೈಟ್ ಅಲ್ಲ ಇದು. ಯಾಕೆ ಅಂತ ಹೇಳಿದ್ರೆ, ನೀವು ಯಾಕೆ ಬಿಟ್ಟು ಬಂದ್ರಿ? ಬಿಟ್ಟು ಕಳಿಸಿರೋದಾ ಅಥವಾ ಯಾವ ರೀತಿ ಆಯಿತು ಅಂತ? ಮೋಸ ಮಾಡಿದ್ದಾರೆ, ಗುಂಡಾಗಿರಿ ಮಾಡಿದ್ದಾರೆ, ಭಯಪಡಿಸಿದ್ದಾರೆ. ನಿಮ್ಮನ್ನು ಅರೆಸ್ಟ್ ಮಾಡಿಸ್ತೀವಿ, ನಿಮ್ಮ ಪೂರ್ವಾಶ್ರಮದವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ತೀವಿ, ನೀವು ಬ್ಯಾಂಕ್ ಟ್ರಾನ್ಸಾಕ್ಷನ್ಸಲ್ಲಿ ನಿಮಗೆಲ್ಲ ಮಿಸ್ಅಪ್ರಾಪ್ರಿಯೇಟ್ ಆಗಿದೆ, ಹೀಗೆಲ್ಲ ಅಂದರು. ನಮ್ಮನ್ನು ಕಳಿಸೋಟ್ಟಿನ ಮೇಲೆ ನಾವು ಅಂದ್ವಿ, ಎಲ್ಲಿ ಮಿಸ್ಅಪ್ರಾಪ್ರಿಯೇಟ್ ಆಗಿದೆ, ಏನಾಗಿದೆ ಅನ್ನೋದಕ್ಕೆ ನೀವೇ ಹೇಳ್ತಿದ್ದೀರಿ. ಅದಕ್ಕೆ ನೀವು ನನಗೆ ಒಂದು 4 ದಿನ ಟೈಮ್ ಕೊಡಿ, ನಿಮಗೆ ಅಕೌಂಟ್ಸ್ನ ಕೊಡ್ತೀನಿ. ಇಲ್ಲ ನಿಮಗೆ 1 ಸೆಕೆಂಡ್ ಟೈಮ್ ಕೊಡೋಕ್ಕಾಗಲ್ಲ, ಈಗ ಹೇಳಿ ಹೊರಟ್ಬಿಡಿ, ಇಲ್ಲಾಂದರೆ ಪೊಲೀಸರಿದ್ದಾರೆ, ಅರೆಸ್ಟ್ ಮಾಡ್ತಾರೆ. ಅಲ್ರಿ, ಇನ್ನೂ ನಮಗೆ ಅವಕಾಶನೇ ಕೊಡ್ತಾ ಇಲ್ವಲ್ಲ ನೀವು ಅವಕಾಶನೇ ಕೊಟ್ಟಿಲ್ಲ. ಇದ್ದಕ್ಕಿದ್ದಂಗೆ 50-60 ಜನ ನುಗ್ಗಿಸ್ಬಿಟ್ಟು ನನಗೆ ಮಾತಾಡೋಕ್ಕೂ ಅವಕಾಶ ಕೊಡದೆ, ಸ್ವಾಮಿ ಅವ್ರು ದೊಡ್ಡವರು, ಸ್ವಾಮಿ ದೊಡ್ಡವ್ರ ಹತ್ರ ನೀವು ಎದಕ್ಕೆ ಮಾತಾಡಬೇಡಿ ಸ್ವಾಮಿ, ನೀವು ಮಾತಾಡಬಾರ್ದು, ದೊಡ್ಡವ್ರು ಹೇಳ್ದಂಗೆ ಕೇಳಬೇಕು ಅಂತ ಜನಗಳು ನಮಗೆ, ಇವ್ರು ಕರ್ಕೊಂಬಂದಿರೋ ಜನಗಳು. ಅವ್ರು ಮಠಕ್ಕೆ ಬರ್ತಾ ಇದ್ದವರೇ, ಎಲ್ಲರೂ ರೆಗ್ಯುಲರಾಗಿ ಮಠಕ್ಕೆ ಬರ್ತಾ ಇದ್ದ ಭಕ್ತರೇ. ಅವ್ರನ್ನ ಇವ್ರು ಕಾನ್ಫಿಡೆನ್ಸಿಗೆ ತೊಗೊಂಡ್ರು. ವಯಸ್ಸಾಗಿತ್ತು, ಅವ್ರು ಹೇಳಿದ್ದನ್ನು ಕೇಳಿದ್ರು, ನನ್ನ ಬಗ್ಗೆ ಏನೇನು ಸುಳ್ಳು ಅಪವಾದಗಳು ಹಾಕಿದರು, ಭಯಪಡಿಸಿದರು. ನಾವು ಮೊದಲೇ ಸನ್ಯಾಸಿಗಳು, ನನಗೆ ಯಾವ ಪೀಠಕ್ಕೋಸ್ಕರ ಸನ್ಯಾಸಿ ಆದವನಲ್ಲ. ನನಗೇನು ಬೇಕಾಗಿದೆ, ಇಷ್ಟು ದಿವಸ ಇಷ್ಟು ವರ್ಷ ಈ ಮಠದಲ್ಲಿ ಋಣ ಇತ್ತು, ಇದ್ದೆ ಅಷ್ಟೇ. ಈ ಮಠ ಕಟ್ಕೊಂಡು ನನಗೇನಾಗಬೇಕು, ನಾನು ಸನ್ಯಾಸಿ ಆಗಬೇಕಾಗಿದ್ದು, ಆಗಿದ್ದೀನಿ, ಆಯಿತು, ನನ್ನ ಜಪ ತಪ ಅನುಷ್ಠಾನ ಪಾರಾಯಣ ಮಾಡ್ಕೊಂಡು ನನ್ನ ಪಾಡಿನ ಇದ್ರಾಯಿತು ಅಂತ ನಾನು ಅವ್ರು ಮಾಡುವ ರಾಜಕೀಯ, ಅವರು ಮಾಡುವ ಮಾತುಗಳು, ಅವರ ನಡವಳಿಕೆ, ಅವರ ಮನಸ್ತತ್ವ ಎಲ್ಲ ನೋಡಿ ಅಸಹ್ಯ ಬಂದುಬಿಡ್ತು. ಇದು ಪ್ರಾಮಾಣಿಕರು ಇರೋ ಜಾಗ ಅಲ್ಲ ಇದು. ಯಾಕೆಂದರೆ ಇದಕ್ಕೆ ಉದಾಹರಣೆ ಕೊಟ್ಬಿಡ್ತೀನಿ. ಮಹಾಭಾರತದಲ್ಲಿ ದುರ್ಯೋಧನಾದಿಗಳ ಮಧ್ಯದಲ್ಲಿ ವಿದುರ ಇರಲಿಕ್ಕಾಗಲಿಲ್ಲ. ಯಾಕೆಂದರೆ ವಿದುರನಿಗೆ ಬೇಜಾರಾಗಿಬಿಡ್ತು, ಅವನು ಕಾಡಿ ಕೊಟ್ಟೋದ. ಅದೇ ಸ್ಥಿತಿ ನನಗೆ ತಂದಿಟ್ಟರು ಅವರಲ್ಲಿ. ಅಲ್ಲಿಂದ ಆಚೆ ಬಂದ್ವಿ ನಾವು. ಆಚೆ ಬಂದರು, ಅವ್ರ ಪಾಡಿಗೆ ಅವರಿದ್ರ, ಅವ್ರ ಪಾಡಿಗೆ ಇರಲಿಲ್ಲ. ಅವರು ಏನು ಮಾಡಿದ್ರು, ಸುಮ್ಮನೆ ಕ್ರಿಮಿನಲ್ ಕೇಸ್ ಮಾಡಿದ್ರು. ಏನು ಸ್ವಾರಸ್ಯ ಅಂದರೆ, ಕ್ರಿಮಿನಲ್ ಕೇಸ್ ಏನಂತ ಮಾಡಿದ್ದಾರೆ ಅಂದರೆ, ಮಿಸ್ಅಪ್ರಾಪ್ರಿಯೇಷನ್ ಒಂದಿರಲಿ, ಇನ್ನೊಂದಕ್ಕೇನೆಂದರೆ ಅವರು ಮಠದ ದೇವರ ಪ್ರತಿಮೆಯನ್ನು ನಾವು ಕಳ್ತನ ಮಾಡ್ಕೊಂಡು ಹೋಗಿದ್ದೀವಿ ಅಂತ FIR ಮಾಡಿಸಿದ್ದಾರೆ. ಅವರು ಯಾವ ಪ್ರತಿಮೆಯನ್ನು ನಾವು ತೊಗೊಂಬಂದಿದ್ದೀವಿ ಅಂತ FIR ಮಾಡಿಸಿದಾರೋ ಆ ಪ್ರತಿಮೆ ಇವತ್ತಿಗೂ ತಂಬಿಹಳ್ಳಿ ಮಠದಲ್ಲೇ ಪೂಜೆ ಮಾಡ್ತಾ ಇದ್ದಾರೆ. ಸುಳ್ಳು ಕೇಸ್ ದಾಖಲೆ ಮಾಡಿದ್ದಾರೆ. ಇನ್ಫ್ಲೂಯೆನ್ಸು, ವಯಸ್ಸಾಗಿದೆ, ದುಡ್ಡಿದೆ, ಅವರು ಇವ್ರನ್ನೆಲ್ಲನೂ ಕಾನ್ಫಿಡೆನ್ಸಿಗೆ ತೊಗೊಂಡ್ರು. ಮತ್ತು ಆ ಪ್ರಕಾರ ನಮಗೆ ಮೋಸ ಮಾಡಿದ್ರು. ಕೊನೆಗೇನಾಯಿತು, ಅವರು ಮುಂದಿಂದೆಲ್ಲ ಕೋರ್ಟಲ್ಲಿ ನಡೀತಾ ಇದೆ, ಅದು ಪೆಂಡಿಂಗಲ್ಲಿದೆ. ಆದ್ದರಿಂದ ನಾವು ವಿದ್ಯಾಸಿಂಧು ಮಾಧವ ತೀರ್ಥರೇ ಸ್ಟಿಲ್. ಅವ್ರು ಹೇಳ್ಬೋದು ತ್ರಿವಿಕ್ರಮ ತೀರ್ಥರು ಅಂತ, ಅಷ್ಟೇ ಯಾಕಮ್ಮ, ತ್ರಿವಿಕ್ರಮ ತೀರ್ಥರು ಅಲ್ಲ, ತ್ರಿವಿಕ್ರಮ ತೀರ್ಥರನ್ನು ಕೂಡ ಕೋರ್ಟಲ್ಲಿ ಅವರು ಫೈಲ್ ಮಾಡೋ ಕಾಲಕ್ಕೆ ಮುರಳೀಧರಾಚಾರ್ಯ ಅಂತ ಫೈಲ್ ಮಾಡಿದ್ದಾರೆ. ಇಂಥ ಸಂಸ್ಕಾರವಂತರು ತಂಬಿಹಳ್ಳಿ ಮಠದವರು. ವಿದ್ಯಾಸಿಂಧು ಮಾಧವ ತೀರ್ಥರು ಅಂತ ಅನ್ನಬೇಕಾದ ವ್ಯಕ್ತಿನ ತ್ರಿವಿಕ್ರಮ ತೀರ್ಥರು ಅಂತ ಅಷ್ಟೇ ಅಲ್ಲ, ಮುರಳೀಧರಾಚಾರ್ಯ ಅಂತ ಕೂಡ ಸಂಬೋಧನೆ ಮಾಡಿ ಕೇಸ್ ಫೈಲ್ ಮಾಡಿದ್ರು ಕಂಪ್ಲೇಂಟಲ್ಲಿ. ಇಂಥ ಸಂಸ್ಕಾರವಂತರ ಜೊತೆಗೆ ನಾವು ಕೆಲವು ವರ್ಷಗಳಿದ್ವಿ. ಇದು ನಮ್ಮ ಭಾಗ್ಯ ಅನ್ನಬೇಕಾ, ಕರ್ಮ ಅನ್ನಬೇಕೋ ಗೊತ್ತಿಲ್ಲ.